ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ನಾನು ಈ ಹಿಂದಿನ ವಿಡಿಯೋಲಿ ಕಾಮರ್ಸ್ನ ಕಟ್ ಆಫ್ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೆ, ಕೆಸೆಟ್ 2025. ಸೊ ಈ ದಿನ ನಾನು ಎರಡು ಸಬ್ಜೆಕ್ಟ್ನ ತಗೊಂಡಿದ್ದೀನಿ. ಒಂದು ಕನ್ನಡ ಮತ್ತು ಇನ್ನೊಂದು ಇತಿಹಾಸ ಅಂದರೆ ಹಿಸ್ಟ್ರಿ. ಯಾಕಂದರೆ ಕಾಮರ್ಸ್ನ ಹೊರತುಪಡಿಸಿ ನೆಕ್ಸ್ಟ್ ಅತಿ ಹೆಚ್ಚು ಸ್ಲಾಟ್ಸು ಅಲಾಟ್ ಆಗೋದು ಕನ್ನಡ ಮತ್ತು ಹಿಸ್ಟ್ರಿ ಅವ್ರಿಗೆ. ಸ್ನೇಹಿತರೆ, ಇದೇನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದು ಕೆಸೆಟ್ 2023ನ ಸ್ಕೋರ್ಸು. ಸೊ ಕೆಟಗರಿ ವೈಸು ಕಟ್ ಆಫು ನೋಡಿ. ಸೊ ನೋಡಿ, ಈ ಕಟ್ ಆಫು ಹೇಗೆ ನೀವು ಅನಲೈಸ್ ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ ಹೈಯೆಸ್ಟ್ ಸ್ಕೋರು 200+ ದಾಟ್ತಾ ಇದೆ ಅಂದರೆ ಕಟ್ ಆಫ್ ಜಾಸ್ತಿ ಆಗುತ್ತೆ. ಕಟ್ ಆಫ್ ಏನಾದ್ರು 200+200ಕ್ಕಿಂತ ಕಡಿಮೆ ಇದೆ ಅಂದರೆ ಆವಾಗ ಕಟ್ ಆಫ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದನ್ನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಈ ಸ್ಕ್ರೀನ್ ಕಾಣಿಸ್ತಾ ಇರೋದು GMಗೆ 2023ರಲ್ಲಿ 172 ಇತ್ತು, SCಗೆ 156, STಗೆ 156, ಕೆಟಗರಿ 1 ಅವರಿಗೆ 162, ಕೆಟಗರಿ 2A ಅವರಿಗೆ 158, 2B ಅವರಿಗೆ 154, ಹೀಗೆ 3A 3B ಅವರಿಗೆ 166 ಇತ್ತು. ಅಂದರೆ KE ಅವರು ಫಸ್ಟ್ ಟೈಮ್ ಮಾಡಿದಾಗ ಈ ಕಟ್ ಆಫ್ ಇತ್ತು. ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕೂಡ ಜಾಸ್ತಿ ಇದ್ದರು. ಹೈಯೆಸ್ಟ್ ಸ್ಕೋರ್ ಔಟ್ ಆಫ್ 300 224 ಇತ್ತು. ಸೊ ಕಟ್ ಆಫ್ ಜಾಸ್ತಿ ಆಗ್ತಾ ಹೋಯಿತು. ಸೊ ನಂಬರ್ ಆಫ್ ಸ್ಲಾಟ್ ಬಂದು 794, ಅರೌಂಡ್ 800+ ಜನ ಕ್ವಾಲಿಫೈ ಆಗಿದ್ದರು ಕನ್ನಡದಲ್ಲಿ. ಸೊ ಇದೇ ಸ್ಕೋರ್ನ ಒಂದು ಸರಿ ನೋಡಿ. ಈಗ 2024 ನೋಡಿ, ಹೈಯೆಸ್ಟ್ ಸ್ಕೋರ್ ಬಂದು 188 ಆಯಿತು. ನಂಬರ್ ಆಫ್ ಸ್ಲಾಟ್ಸು ಕೂಡ ಕಡಿಮೆ ಆಯಿತು. ಯಾಕಂದರೆ 2023ರಲ್ಲಿ ಜಾಸ್ತಿ ಜನ ಬರೆದಿದ್ದರು, 2024ರಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕಡಿಮೆ ಆದರು, ಸ್ಲಾಟ್ಸು ಕೂಡ ಏನಾಯಿತು, ಡಿಕ್ರೀಸ್ ಆಯಿತು. ಹೈಯೆಸ್ಟ್ ಸ್ಕೋರ್ ಮೇಲೆ ಇಲ್ಲಿ ಕಟ್ ಆಫ್ ಡಿಕ್ರೀಸ್ ಆಯಿತು. ಸೊ ಈಗ 2025 ಕಟ್ ಆಫ್ನ ಹೇಗೆ ಅನಲೈಸ್ ಮಾಡೋದು ಅಂದರೆ, 2023ಯಲ್ಲಿ ಬಂದಿರೋ ಸ್ಕೋರು ಮತ್ತು 2024ರಲ್ಲಿ ಬಂದಿರುವಂಥ ಸ್ಕೋರು, GM ನೋಡಿ, ಅಲ್ಲಿ 172 ಇದೆ, ಇಲ್ಲಿ 152 ಇದೆ. ಯಾಕೆ ಡಿಕ್ರೀಸ್ ಆಯಿತು ಅಂದರೆ, ಇಲ್ಲಿ ಹೈಯೆಸ್ಟ್ ಸ್ಕೋರು 188 ಇತ್ತು. ಸೊ ಹೈಯೆಸ್ಟ್ ಒಂದು ಕಟ್ ಆಫ್ ಏನಾಯಿತು, ಕಡಿಮೆ ಆಯಿತು. ಆಮೇಲೆ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕೂಡ ಕಡಿಮೆ ಆಗಿಬಿಟ್ರು. ಸೊ ಈ ಒಂದು ರೇಂಜಲ್ಲಿ 150 ಇಂದ 170 ರೇಂಜಲ್ಲಿ, 172 ರೇಂಜಲ್ಲಿ ಯಾರಿದ್ದೀರಾ, ಸೊ ಅವರಿಗೆ GM ಅವರು ಕನ್ನಡದಲ್ಲಿ 150 ಇಂದ 170 ರೇಂಜಲ್ಲಿ ಯಾರಿದ್ದೀರಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. 152 ಇಂದ 170 ರೇಂಜಲ್ಲಿ ಯಾರಿದ್ದೀರಿ, ನೀವು ಹೋಪನ್ನು ಇಟ್ಕೋಬೋದು. ಅದೇ ಥರ SC ST ಕೆಟಗರಿಯವರು 140 ಇಂದ, ಏನು ಲಾಸ್ಟ್ ಟೈಮ್ 156 ಇತ್ತು, ಆ ರೇಂಜಲ್ಲಿದ್ದರೆ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ತೀರಾ ಈ ಸರಿ. ಕೆಟಗರಿ 1 ಮತ್ತು 2A ಅವರು 142 ಇಂದ ಎಷ್ಟು 162 ಎರಡು ಆ್ಯಾವ್ರೇಜ್ ಆಗಿ ಆ ರೇಂಜಲ್ಲಿ ನಿಮ್ಮ ಸ್ಕೋರ್ ಇತ್ತು ಅಂದರೆ ಯು ಆರ್ ಸೇಫ್ ಅಂತ. 2B ಅವರು ನೋಡಿ ತುಂಬ ಕಡಿಮೆ ಇದೆ, 138 ಇದು ಲಾಸ್ಟ್ ಟೈಮು, ಅದಕ್ಕಿಂತ ಹಿಂದೆ 154 ಇತ್ತು. ಸೊ 138ಅನ್ನೇ ಲೋ ಸ್ಕೋರ್ ಅಂತ ಇಟ್ಕೊಂಡ್ರು. 154 160ವರೆಗೂ ಕೂಡ 2B ಅವರಿಗೆ ಹೋಗ್ಬೋದು. 3A ಮತ್ತು 3Bಗೆ 2024ರಲ್ಲಿ ಕಟ್ ಆಫ್ ಕಡಿಮೆ ಆಗಿದೆ, 2023ರಲ್ಲಿ 166 ಇತ್ತು. ಸೊ ನೀವು 144 ಬದಲು 150 ಇಂದ 166 ಆರ್ 168ವರೆಗೂ ಕಟ್ ಆಫನ್ನು ನಿಂತ್ಕೊಳ್ಳುತ್ತೆ ಕನ್ನಡದಲ್ಲಿ. ಇದು ಈ ರೇಂಜಲ್ಲಿ ಬಿಟ್ಟರೆ, ಈ ರೇಂಜಲ್ಲಿ ನಿಮ್ಮ ಸ್ಕೋರ್ ಆಲ್ರೆಡಿ ಬರ್ತಾ ಇದೆ ಅಂದರೆ ಯು ನೀಡ್ ನಾಟ್ ಟು ವರಿ. ಓಕೆನಾ, ಇದು ಕನ್ನಡದ ಕಥೆ ಆಯಿತು. ನೆಕ್ಸ್ಟು ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು ಹಿಸ್ಟ್ರಿ ಅವ್ರದ್ದು. ಇದು 2024ನ ಸ್ಕೋರ್, ಇದು ಕಾಣಿಸ್ತಾ ಇರೋದು 2024ರಲ್ಲಾದಂಥ ಎಕ್ಸಾಮ್ನ ಸ್ಕೋರು. ಸೊ ಸ್ಕ್ರೀನನ್ನು ಒಂದು ಸರಿ ನೋಡಿ, ಏನಾಗ್ತಾ ಇದೆ ಇಲ್ಲಿ. 2024ರಲ್ಲಿ ಕಟ್ ಆಫು ಜನರಲ್ ಮೆರಿಟ್ಗೆ 168, SC ST ಅವರಿಗೆ 156 158, ಉಳಿದ ಹಾಗೆ ಎಲ್ಲ 160 158 158 ಈ ಥರ ನಿಂತ್ಕೊಂಡಿದೆ. ಸೊ 2023ನ ಸ್ಕೋರ್ ನೋಡಿ. ಸೊ ಹೈಯೆಸ್ಟ್ ಸ್ಕೋರ್ ಬಂದು 194 ಇದೆ, ಕಟ್ ಆಫ್ ಏನಾಗಿದೆ 160. ಅಂದರೆ 2023ರಲ್ಲಿ ಕಟ್ ಆಫ್ ಕಡಿಮೆ ಇತ್ತು, 24ರಲ್ಲಿ ಏನಾಗಿದೆ, ಕಟ್ ಆಫು ಜಾಸ್ತಿ ಆಗಿದೆ. ಬಿಕಾಸ್ ಹೈಯೆಸ್ಟ್ ಸ್ಕೋರು 226 ಇದೆ, ಇಲ್ಲಿ 194 ಇದೆ. ಓಕೆನಾ. ಸೊ ನಂಬರ್ ಆಫ್ ಸ್ಲಾಟ್ ಬಂದು 23ಯಲ್ಲಿ 664 ಇತ್ತು, 24ರಲ್ಲಿ 594. ಸೊ ಅರೌಂಡು ಏನಾಯಿತು, ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಬಂದು ಅರೌಂಡ್ ಎರಡರಲ್ಲೂ ಕೂಡ 700+ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಸೇಫ್ ಸ್ಕೋರ್ ಏನಾಗಿರಬೇಕು ಅಂದರೆ, ಸೊ ಇದೇನು 2023 ಮತ್ತು 24ರಲ್ಲಿ 160ಇಂದ 168 ಇತ್ತು. ಸೊ ಈ ಸರಿ ನೀವು 160ಇಂದ ಒಂದು 4 ಮಾರ್ಕ್ಸ್ ಕಡಿಮೆ ಮಾಡ್ಕೊಳ್ಳಿ. ದಟ್ ಮೀನ್ಸ್ 156ಇಂದ GM ಅವರು 156+ ತಗೊಂಡಿದ್ದರೆ ಆರ್ 170 ಈ ರೇಂಜಲ್ಲಿದ್ದರೆ ನೀವು ಸೇಫ್ ಆಗಿರ್ತೀರ. ಉಳಿದ ಹಾಗೆ ಬೇರೆ ಕೆಟಗರಿಗೆ ಚೇಂಜ್ ಆಗೋಲ್ಲ. 156 ಹೈಯೆಸ್ಟ್ ಇರ್ಬೋದು, ಲೋಯೆಸ್ಟ್ ಬಂದು 146. ಸೊ SC ST ಅವರು 146ಇಂದ 150 ರೇಂಜಲ್ಲಿ ಸ್ಕೋರ್ ಬಂದಿದೆ. ಓಕೆ. ಹಾಗೆ ಕೆಟಗರಿ 1 ಮತ್ತು 2A ಅವರು 150ಇಂದ ಎಷ್ಟು 160ವರೆಗೂ ಇದ್ದರು, ನೀವು ಆರಾಮ್ಸೆ ಕ್ಲಿಯರ್ ಮಾಡ್ತೀರಾ ಸ್ನೇಹಿತರೆ. ಸೊ ಹಾಗೆ 3A ಮತ್ತು 3B ಅವರು 154 ಇಂದ ಏನಿಲ್ಲಿ 162 ಕೊಟ್ಟಿದ್ದಾರೆ. ಸೊ 166ವರೆಗೂ ಹೋಗ್ಬೋದು, ಯಾಕಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕೂಡ ಜಾಸ್ತಿ ಆಗಿರೋ ಚಾನ್ಸಸ್ ಇದೆ ಈ ಸರಿ. ಸೊ ಆಮೇಲೆ ಅಪ್ಕಮಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಸ್ ಇರೋದ್ರಿಂದ ಸೊ ದಯವಿಟ್ಟು ಎಲ್ಲ ಕಟ್ ಆಫ್ ಈ ಕೀ ಆನ್ಸರ್ ಏನು ಆಲ್ರೆಡಿ ಬಿಟ್ಟಾಗಿದೆ, ಅದರ ಮೇಲೆ ನಿಮ್ಮ ಕಟ್ ಆಫನ್ನು ನಾನು ಹೇಳಿದ್ದೀನಿ ಎಷ್ಟು ಸೇಫ್ ಸ್ಕೋರ್ ಅಂತ. ಜಸ್ಟ್ ಕಂಪೇರ್ ಮಾಡಿ 23 ಮತ್ತು 24ದು ಆ ರೇಂಜಲ್ಲಿ ನಿಮ್ಮ ಸ್ಕೋರ್ ಇದೆ ಅಂದರೆ ನೀವು ಆಲ್ಮೋಸ್ಟ್ ಸೇಫ್ ಇದ್ದೀರಾ ಅಂತ ಹೇಳ್ತಾ ಅಲ್ಲಿ ಸ್ಟಾಪ್ ಮೈ ಡಿಸ್ಕಷನ್. ಮುಂದಿನ ವೀಡಿಯೋಲಿ ಯಾವ ಸಬ್ಜೆಕ್ಟ್ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.